ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲು ಬ್ಲಾಗ್ಸ್. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಇವತ್ತು ನಮ್ಮೂರಲ್ಲಿ ಕಂಬ ಸ್ಥಾಪನೆ ಇದೆ, ಅದಕ್ಕೆ ನಾವೆಲ್ಲ ಊರಿಗೆ ಬಂದಿದ್ದೀವಿ. ನೋಡಿ, ಫಸ್ಟ್ ಕಾರ್ಯಕ್ರಮನೇ ಇವಾಗ ನಮ್ಮೂರಲ್ಲಿ ನಡೆಯೋದು ಕಂಬ ಸಾರ ಮಾಡ್ಕೊತಿರೋದು. ನೋಡಿ, ಇಲ್ಲಿ ಇದು ನೋಡಿ 6 ಜನ ಹೆಬ್ಬರೆ ಗುಡ್ರಲ್ಲಿ ಒಬ್ಬರು ಮೈನ್ ಹೆಬ್ಬರೆ ಗುಡ್ರು ಇರ್ತಾರಲ್ಲ, ಅವ್ರ ಹೆಂಡತಿ ಬಂದುಬಿಟ್ಟು ಮಡಕೆ ತೊಗೊಂಬರೋದು. ಮತ್ತು ನೋಡಿ, ಅವ್ರು ಮೈನ್ ಹೆಬ್ಬರೆ ಗುಡ್ರು ಬೆಳಗ್ಗೆ 7-7:30 ಬಂದುಬಿಟ್ಟು ಸಾರು ಬಿಡ್ತಾರೆ. ನೋಡಿ, ಸಾರ್ತಾ ಇದ್ದಾರೆ ಇವಾಗ. ಇಲ್ಲಿ ಒಬ್ಬರೇ ಬರೋದವ್ರು, ಒಬ್ಬರೇ ಬಂದುಬಿಟ್ಟು ಫುಲ್ ಊರಲ್ಲೆಲ್ಲ ಸಾರ್ತಾರೆ. ನೋಡಿ, ಟೈಮ್ ಆಲ್ರೆಡಿ 12 ಗಂಟೆ ಆಗಿದೆ. ಎಲ್ಲ ಗುಡ್ರು ಬಂದು ದೇವಸ್ಥಾನಕ್ಕೆ ಸೇರ್ಕೊಂಡಿದ್ದಾರೆ. ನೋಡಿ, ದೇವಸ್ಥಾನಕ್ಕೆ ಬಂದು ಸೇರ್ಕೊಂಡಾದ್ಮೇಲೆ ಫಸ್ಟ್ ಹೋಮ ಮಾಡ್ತಾರೆ ದೇವಸ್ಥಾನದಲ್ಲಿ ಹೋಮ ಎಲ್ಲ ನಡೆದಾದ್ಮೇಲೆ ಬರಮನ್ ಬೆಳ್ಳಿ ಕರ್ಗ ತರೋಕ್ಕೆ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಇವಾಗೆಲ್ಲ ರೆಡಿಯಾಗಿದೆ, ಕರ್ಗ ತರಕ್ಕೆ ಹೋಗ್ತಾಯಿದ್ದಾರೆ. ನೋಡಿ, ಮೈನ್ ಗುಡ್ರಲ್ಲಿ ಕರ್ಗನ ಹಿಡ್ಕೊಂಡಿದ್ದಾರೆ. ಹಳೆಕಲ್ ಬಾವಿ ಹತ್ರ ಬಿಟ್ಟು ಕರ್ಗನ ರೆಡಿ ಮಾಡ್ಕೊತಾರೆ. ಕರ್ಗನ ರೆಡಿ ಮಾಡ್ಕೊಂಡಾದ್ಮೇಲೆ ಅಲ್ಲಿಗೆ ಕರ್ಗನ ಅಲ್ಲೇ ಇಟ್ಬಿಟ್ಟು ತಿರ್ಗಾ ಚೌಡೇಶ್ವರಿ ದೇವಸ್ಥಾನ ಹತ್ರಕ್ಕೆ ಹೋಗ್ತಾರೆ. ಚೌಡೇಶ್ವರಿ ದೇವಸ್ಥಾನ ಹತ್ರಕ್ಕೆ ಹೋದಾದ್ಮೇಲೆ ಅಲ್ಲಿ ಜನಿವಾರ ಹಾಕೋತಾರೆ. ಜನಿವಾರ ಹಾಕ್ಕೊಂಡು ಬರಬೇಕಾದ್ರೆ ಅಷ್ಟೊತ್ತಿಗೆ ಅವ್ರು ಜನಿವಾರ ಹಾಕ್ಕೊಂಬರಕ್ಕೆ ಹೋದಾಗ ಇಲ್ಲಿ ಬೆಳ್ಳಿ ಕರ್ಗ ಇಕ್ಕಿರ್ತಾರಲ್ಲ ಹಳೆಕಲ್ ಬಾವಿಲಿ, ಅಲ್ಲಿ ಒಂದು ಹೋಮ ನಡೆಯುತ್ತೆ. ಹೋಮ ಎಲ್ಲ ಮುಗಿಯೋಷ್ಟೊತ್ತಿಗೆ ಅವ್ರು ಜನಿವಾರ ಧಾರಣೆ ಮಾಡ್ಕೊಂಡು ಬಂದಿರ್ತಾರೆ. ನೋಡಿ, ಇವಾಗ ಹಳೆಕಲ್ ಬಾವಿ ಹತ್ರ ಬಂದಿದ್ದಾರೆ. ನೋಡಿ, ಇವಾಗ ಬಂದು ಇಲ್ಲೇ ಕೆಳಗಡೆ ನೀಟಾಗೆಲ್ಲ ತೊಳೆದ್ಬಿಟ್ಟು ಕರ್ಗನೆಲ್ಲ ಡೆಕೋರೇಟ್ ಮಾಡ್ಕೋತಾ ಇದ್ದಾರೆ. ನೋಡಿ, ಎಲ್ಲರೂ ಆರಕೆ ಮಾಡ್ಕೊಂಡಿರ್ತಾರೆ ದೇವ್ರಿಗೆ. ಬೆಳ್ಳಿ ಗೆಜ್ಜೆ ಮಾಡ್ಸಾಕ್ತೀನಿ ಮತ್ತು ಚಿನ್ನದ ತಾಳೆ ಮಾಡ್ಸಾಕಿರ್ತಾರೆ ಅಂತ ಯಾರ್ಯಾರು ಆರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ತಂದು ಕೊಡ್ತಾರೆ ಇವತ್ತು. ಮತ್ತು ಕೊಂಡದ ದಿವಸನೂ ಅಷ್ಟೇ, ಕೊಂಡದ ದಿವಸನೂ ಮಾಡ್ತಾರೆ. ಕೊಂಡದ ದಿವಸನೂ ಬೆಳ್ಳಿ ಕರ್ಗ ತರ್ತಾರೆ, ಆವಾಗಲೂ ಕೊಡ್ತಾರೆ. ಇವತ್ತು ಕೊಡೋರು ಇವತ್ತು ಕೊಡ್ತಾರೆ ಕಂಬ ಸ್ಥಾಪನೆ ದಿನ. ನೋಡಿ, ಎಲ್ಲ ರೆಡಿ ಮಾಡ್ತಿದ್ದಾರೆ. ಹಳೆಕಲ್ ಬಾವಿ ನೀರನ್ನೇ ಹಾಕ್ಬಿಟ್ಟು ಹೊಂಬಾಳೆ ಹೂವು ಎಲ್ಲ ಅವರೇ ತೊಗೊಂಬಂದಿರ್ತಾರೆ. ಅದನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ. ನೋಡಿ, ಇವಾಗೆಲ್ಲ ಫುಲ್ ಎಲ್ಲ ಕಟ್ಟಿ ಫುಲ್ ಅಲಂಕಾರ ಮಾಡ್ತಾ ಇದ್ದಾರೆ ಇವಾಗ ದೇವ್ರಿಗೆ. ನೋಡಿ, ಇದೇ ಹಬ್ಬರಮ್ಮನ ಕರ್ಗ, ಇದನ್ನೇ ಬೆಳ್ಳಿ ಕರ್ಗ ಅಂತ ಕರೆಯೋದು. ನೋಡಿ, ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋದು. ನೋಡಿ, ಇಲ್ಲೆಲ್ಲ ಗೆಜ್ಜೆ ಎಲ್ಲ ಇಲ್ಲೇ ಮಾಡಿಕೊಂಡಿದ್ದಾರೆ. ನೋಡಿ, ಎಲ್ಲ ಯಾರ್ಯಾರು ಹೂವು ತಂದ್ಕೊಡೋರವ್ರೆ ಅವರೆಲ್ಲ ಫುಲ್ ಹೂವು ತಂದು ಕೊಡ್ತಾರೆ. ನೋಡಿ, ಇವರೆಲ್ಲ ನೀಟಾಗಿ ಡೆಕೋರೇಟ್ ಮಾಡಾದ್ಮೇಲೂ ಅವ್ರಿಗೆ ಯಾರ್ಯಾರು ಪೂಜೆ ಮಾಡಿಸ್ಬೇಕಾದ್ರೆ ಬಂದು ಮಾಡಿಸ್ಬೋದು. ಎಲ್ಲ ಬಂದು ಮಾಡಿಸ್ತಾರೆ ಪೂಜೆನ. ಎಲ್ಲ ಬೇಗ ಪೂಜೆ ಮಾಡಿಕೊಡ್ತಾರೆ. ಈ ವರ್ಷ ಸ್ವಲ್ಪ ಲೇಟ್ ಆಗೋಗ್ಬಿಡ್ತು ಕರ್ಗ ಎಲ್ಲ ತೊಗೊಂಡೆಲ್ಲ ಹೋಗೋದಕ್ಕೆ. ನೋಡಿ, ಫುಲ್ಲು ಸುತ್ತೆಲ್ಲ ಜನ ಕೂತಿದ್ದಾರೆ. ನೋಡಿ, ಅಲ್ಲಿ ಊರಲ್ಲಿರೋ ಅಜ್ಜಿದಿರ ಎಲ್ಲ ಫುಲ್ಲು ಶೋಭಾನ ಆಡ್ತಿದ್ರು ಅಲ್ಲಿ ಹಿಂದೆ ಕೂತ್ಕೊಂಡು. ನಾನಂತೂ ಫುಲ್ ಮುಂದೆ ಬಂದು ವೀಡಿಯೋ ಮಾಡ್ಕೊತಿದ್ದೆ. ನೋಡಿ, ಎಷ್ಟು ಜನ 6 ಜನ ಹೆಬ್ಬರೆ ಕೊಟ್ಟಿರ್ತಾರೆ. ನೋಡಿ, ಎಲ್ಲರೂ ಪೂಜೆ ಮಾಡ್ತಿದ್ದಾರೆ ಇವಾಗ. ನೋಡಿ, ನೀವು ಇಲ್ಲಿ ನೋಡ್ಬೋದು ಯಾರ್ಯಾರು ಆರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಬೆಳ್ಳಿ ಗೆಜ್ಜೆ ಆರಕೆ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ತಂದು ಕೊಡ್ತಾರೆ ಇಲ್ಲಿ. ನೋಡಿ, ಇಲ್ಲೆಲ್ಲ ತಂದು ಕೊಡ್ತಾರೆ ಯಾರ್ಯಾರು ಆರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ. ಇಲ್ಲಿ ನೋಡ್ಬೋದು ನೀವು. ನೋಡಿ, ಇಲ್ಲೂ ಅಷ್ಟೇ ನೋಡ್ಬೋದು ಯಾರ್ಯಾರು ಆರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ತಂದು ಕೊಡ್ತಾರೆ ಇಲ್ಲಿ.
ನೋಡ್ಬೋದು ಸುತ್ತಮುತ್ತ ಎಲ್ಲ ಫುಲ್ ಎಷ್ಟು ಜನ ಇದ್ದಾರೆ ಅಂತ. ನೋಡಿ ನೀವು ಇಲ್ಲಿ ನೋಡ್ಬೋದು ಇವಾಗ ನೋಡಿ ಹೆಬ್ಬರಮ್ಮನ ಗುಡ್ರು ಹೆಂಗ್ ಅಲಂಕಾರ ಮಾಡ್ತಾ ಇದ್ದಾರೆ ಕರ್ಗಕ್ಕೆ ಅಂತ. ನೋಡಿ ಇವ್ರು 6 ಜನ ಗುಡ್ರು. ನೋಡಿ ಇವಾಗ ಆಯ್ತು ಪೂಜೆ ಮಾಡಿದ್ದೆಲ್ಲ. ನೋಡಿ ಇವಾಗ ಜನವಾರ ಧಾರಣೆ ಮಾಡ್ಕೊಂಬರಕ್ಕೆ ಚೌಡಮ್ಮ ಹತ್ರ ಹೋಗ್ತಾ ಇದ್ದಾರೆ. ನೋಡಿ ಹಬ್ಬರ ಬಿಟ್ಟರೆ ಜನವಾರ ಧಾರಣೆ ಮಾಡ್ಕೊಂಡಿರ್ತಾರಲ್ಲ, ಅವ್ರು ಜನವಾರ ಧಾರಣೆ ಮಾಡ್ಕೊಂಡು ಹೋದಾಗ ಕರ್ಗ ಇಲ್ಲೇ ಇರುತ್ತೆ. ಕರ್ಗ ಇಲ್ಲೇ ಇರುತ್ತಲ್ಲ ಅದಕ್ಕೆ ಪೂಜೆ ಮಾಡಿ ಇಲ್ಲಿ ಕರ್ಗಕ್ಕೆ ಇಲ್ಲಿ ಕಲ್ಯಾಣ ಹೋಮ ಮಾಡ್ತಾರೆ. ಇಲ್ಲಿ ಫಸ್ಟ್ ಇಲ್ಲಿ ಹೋಮ ಮಾಡಾದ್ಮೇಲೆ ನನ್ನ ಜೊತೆನೇ ಇದು ಹೋಗ್ಬೇಡ.
ಪೂಜೆ ಮಾಡ್ತಾರೆ ಸುಮ್ಮರು. ಎತ್ಕೊಬಿಡು ಹೂವು ಎತ್ಕೊಬಿಡು, ಹೆಣ್ಣು ಮಗ ತಗೊಂಡ ಮ್ಯಾಕೆ ಏನಾ ಇಲ್ಲಿ ಓಪನ್ ಆಗಿದೆ ಓಪನ್ ಆಗಿದೆ ಇಲ್ಲಿ ಹಿಡ್ಕೊ ನೋಡಿ ಹೆಬ್ಬಾರೆ ಗುಡ್ರು ಎಲ್ಲ ಕರ್ಗ ಎಲ್ಲ ಎತ್ತಾದ್ಮೇಲೆ ನೋಡಿ ಕರ್ಗ ಎತ್ಕೊಂಡು ಹೋಗ್ಬೇಕಾದ್ರೆ ಬಂದುಬಿಟ್ಟು ಶಾಸ್ತ್ರ ಕೇಳ್ತಾರೆ. ಅವ್ರಿಗೇನಾದರೂ ಕಷ್ಟ ಇದ್ದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದುಬಿಟ್ಟು ಕೇಳ್ತಾರೆ. ಆವಾಗ ದೇವ್ರು ಹೇಳುತ್ತೆ ಅದು ಆಗುತ್ತಾ ಆಗಲ್ವ ಅಂತ ಹೇಳುತ್ತೆ. ಅಕಸ್ಮಾತ್ ಏನಾದರೂ ಎರಡು ಹೇಳಿಲ್ಲ ಅಂದರೆ ಒಂದು ಅಣ್ಣನ ಕೇಳು ಅಂತ ಹೇಳುತ್ತೆ. ಅಣ್ಣ ಅಂದರೆ ಓಡೆ ಭೈರವೇಶ್ವರ ಸ್ವಾಮಿ, ಅಕ್ಕನ ಕೇಳು ಅಂತ, ಅಕ್ಕ ಅಂದರೆ ಉಜ್ಜಿನೇಶ್ವರಿ ಚೌಡೇಶ್ವರಿನ ಕೇಳು ಅಂತ ಹೇಳುತ್ತೆ. ನೋಡಿ ಇವಾಗ ಬೆಳ್ಳಿ ಕರ್ಗನ ತೊಗೊಂಡೋಗ್ಬಿಟ್ಟು ದೇವಸ್ಥಾನ ಇಕ್ಕಿದಾರಲ್ಲ, ಅವ್ರ ದೇವಸ್ಥಾನ ಇಕ್ಕಾದ್ಮೇಲೆ ಇವಾಗ ಒಂದ್ಸಲಿ ಪೂಜೆ ಮಾಡ್ತಾರೆ ಅವರು. ಹಿಂಗರ್ಗೆ ಪೂಜೆ ಮಾಡ್ಬಿಟ್ಟು ಇವಾಗ ತಿರ್ಗಾ ಕಂಬ ಸ್ಥಾಪನೆಗೆ ಇವಾಗ ಬರಬೇಕಲ್ಲ ವಾಪಸ್ಸು. ನಮ್ಮೂರಲ್ಲಿ ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ಎಲ್ಲ ಹೆಬ್ಬಾರಮ್ಮನ ದೇವಸ್ಥಾನದಿಂದನೇ ಸ್ಟಾರ್ಟ್ ಆಗೋದು. ಎಲ್ಲ ಹೆಬ್ಬಾರೆ ಬಂದು ಕರೆದು ಎಲ್ಲ ನೋಡಾದ್ಮೇಲೆ ಎಲ್ಲ ದೇವರು ಬರೋದು. ಎಲ್ಲ ದೇವ್ರನ್ನೂ ಹೆಬ್ಬಾರೆನೇ ಕರ್ಕೊಂಬರೋದು. ಇವಾಗ ಇಲ್ಲಿ ಹೆಬ್ಬಾರಮ್ಮನ ದೇವಸ್ಥಾನ ಅಂತಿದೆಯಲ್ಲ ಅಲ್ಲಿ, ಅದಕ್ಕೆ ಇವಾಗ ನೋಡಿ ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದ್ದಾರೆ, ಇವಾಗ ನಾನು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಅವಾಗಲೇ ಹೇಳೋದ್ನಲ್ಲ, ಇದೇ ಮನೆ ದೇವ್ರ ಗುಡಿ ಅಂತ ಕರೆಯೋದು. ನೋಡಿ ಇದು ಚೌಡಮ್ಮ ಇರುತ್ತಲ್ಲ, ಇದು ಕೊಂಡಾಯ ಚೌಡಮ್ಮ, ಅದನ್ನು ಇದೇ ದೇವಸ್ಥಾನದಲ್ಲಿ ಇಕ್ಕೋದು. ನೋಡಿ ನಾನು ವರ್ಷನೂ ಇಲ್ಲೇ ನಿಂತ್ಕೊಳೋದು. ನೋಡಿ ಇಲ್ಲಿ ಗ್ರಿಲ್ ಇದೆ, ಇಲ್ಲಿ ಈ ವರ್ಷನೂ ಅಲ್ಲೇ ನಿಂತ್ಕೊಂಡಿದ್ದೀನಿ. ನೋಡಿ ಹೆಬ್ಬಾರೆ ಇನ್ನೇನು ಬರುತ್ತೆ, ಹೆಬ್ಬಾರೆ ಬರ್ತಾಯಿದೆ. ಹೆಬ್ಬಾರೆ ಬಂದರೆ ಆಮೇಲೆ ಹತ್ತಕ್ಕೆ ಜಾಗ ಸಿಗಲ್ಲ ಅಂದ್ಬಿಟ್ಟು ಇವಾಗಲೇ ಹತ್ತಾ ಇದ್ದೀನಿ. ನೋಡಿ ನೀವು ನೋಡ್ಬೋದು ಕೊಂಡುಗಳನ್ನೆಲ್ಲ ಯಾಕೆ ತಂದಿದ್ದಾರೆ ಅಂತ.
ನೋಡಿ ಉಜ್ಜಿನಿ ಚೌಡೇಶ್ವರಿ ಮತ್ತು ಹೆಬ್ಬಾರೆ ಇವಾಗ ಅಲ್ಲಿ ದೇವಸ್ಥಾನದಿಂದ ಇವಾಗ ಹೊನ್ನಳ್ಳಿ ಮರದ ಹತ್ರ ಬಂದಿದ್ದಾರೆ. ಹೊನ್ನಳ್ಳಿ ಮರದ ಹತ್ರ ಬಂದಮೇಲೆ ಇವಾಗ ಫಸ್ಟ್ ದಿನ ಕಂಬಿಕೋ ದಿನ 7 ರೌಂಡ್ ಹಾಕ್ತಾರೆ, ಮತ್ತು ಫೈನಲ್ ಆರತಿ ದಿವಸ 5 ರೌಂಡ್ ಹಾಕ್ತಾರೆ, ಮತ್ತು ಕೊಂಡದ ದಿವಸ 3 ರೌಂಡ್ ಹಾಕ್ತಾರೆ. ಇವೆರಡು ದಿವಸನೂ ಆರತಿ ದಿವಸ ಮತ್ತು ಕಂಬಿಕೋ ದಿವಸ ಬರೀ ಉಜ್ಜಿನಿ ಚೌಡೇಶ್ವರಿ ಅಷ್ಟೇ ಇರೋದು. ಫೈನಲ್ ಕೊಂಡ ದಿವಸ ಮತ್ತು ನೆಕ್ಸ್ಟ್ ಚೌಡೇಶ್ವರಿ ಬರೋದು. ನೋಡಿ 7 ಸುತ್ತಾದಮೇಲೆ ದೇವ್ರನ್ನ ಅಲ್ಲಿ ಹೊನ್ನಳ್ಳಿ ಮರದ ಹತ್ರ ಇರ್ತಾರೆ, ಅಲ್ಲಿ ಇಕ್ಬಿಟ್ಟು ಒಂದ್ಸಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಾದ್ಮೇಲೆ ಆಮೇಲೆ ಅವ್ರಿಗೆಲ್ಲ ಮಜ್ಜಿಗೆ ಪಾನಕ ಕೊಡ್ತಾರೆ. ಮಜ್ಜಿಗೆ ಪಾನಕ ಹೆಸರುಬೇಳೆ 3 ಕೊಡ್ತಾರೆ. ಆಮೇಲೆ ತಿರ್ಗಿ ಎಲ್ಲ ತಿನ್ಕೊಂಡು ಗುಡ್ರೆಲ್ಲ ಸುಸ್ತಾಗಿರುತ್ತಲ್ಲ, ಆಮೇಲೆ ತಿರ್ಗಿ ವಾಪಸ್ ದೇವಸ್ಥಾನ ಹತ್ರ ಬರ್ತಾರೆ. ದೇವರಿಂದನೇ ಹೋಗಿ ಹಾಕೋದು.
ನೋಡಿ ಇವಾಗ ಕಂಬ ತೊಗೊಂಬರ್ತಾ ಇದ್ದಾರೆ ಉಜ್ಜಿನಿ ಚೌಡೇಶ್ವರಿ ದೇವಸ್ಥಾನದಿಂದ. ಈಗ ದೇವಸ್ಥಾನ ತೊಗೊಂಬಂದ್ಬಿಟ್ಟು ಮಾರಮ್ಮಗುಡಿ ಗುಟ್ರು ತೊಗೊಂಬರೋದು, ಮಾರಮ್ಮಗುಡಿ ಗುಟ್ರು ತೊಗೊಂಬಂದ್ಬಿಟ್ಟು ಕಂಬ ಸ್ಥಾಪನೆ ಮಾಡೋದು. ನೋಡಿ ಇವಾಗ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲೇ ಇದು ಮಾರಮ್ಮನ ಗಂಡ ಅಂತೀವಿ ನಾವು. ಇಲ್ಲೇ ಇದ್ರ ಮುಂದೆನೇ ಮಾರಮ್ಮನ ದೇವಸ್ಥಾನ ಇರೋದು, ಇದರಿಂದನೇ ನಮ್ಮ ಮನೆ ಇರೋದು. ನೋಡಿ ಇವಾಗ ಇಲ್ಲಿ ಕಂಬ ಸ್ಥಾಪನೆ ಮಾಡ್ತಾಯಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಹಬ್ಬದ ಎಲ್ಲ ವೀಡಿಯೋನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ನೋಡ್ತಾರೆ.